ಮಂತ್ರಾಲಯ ಯತಿವರ ಈ ಹೆಸರು ಕೇಳಿದ ಕೂಡಲೇ ರೋಮಾಂಚನ ಆಗುತ್ತೆ. ಯಾಕೆಂದರೆ ಮಂತ್ರಾಲಯ ಅನ್ನೋ ಪದದಲ್ಲೇ ಆ ಶಕ್ತಿ ಇದೆ. ನಮ್ಮ ಮಧುಸೂದನ್ ಅವರು ನಡೆಸ್ಕೊಡುವಂಥ ಮಂತ್ರಾಲಯ ಯತಿವರ ಯೂಟ್ಯೂಬ್ ಚಾನಲ್ನ ನೀವೆಲ್ಲ ನೋಡೋ ಹಾಗೆ ನಾನು ನೋಡ್ತೀನಿ. ಅವರು ಹೇಳುವ ರಾಯರ ಮಹಿಮೆಯ ಕಥೆಗಳಿರ್ಬೋದು, ರಾಯರ ಪೂಜಾ ವಿಧಾನಗಳಿರ್ಬೋದು, ಇವೆಲ್ಲವನ್ನು ಕೇಳ್ತಾ ಇದ್ದರೆ ತಕ್ಷಣ ನಾನು ರಾಯರ ದರ್ಶನ ಮಾಡೋಕ್ಕೆ ಮಂತ್ರಾಲಯಕ್ಕೆ ಹೋಗ್ಬಿಡ್ಬೇಕು ಅನಿಸುತ್ತೆ. ನೋಡಿ, ನೀವು ಯಾರಾದರೂ ಈ ಮಂತ್ರಾಲಯ ಯತಿವರ ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ರಾಯರ ಅನುಗ್ರಹಕ್ಕೆ ಪಾತ್ರರಾಗಿ ಅಂತ ಕೇಳ್ಕೊತೀನಿ. ಎಲ್ಲರಿಗೂ ನಮಸ್ಕಾರ. ಮಂತ್ರಾಲಯ ಯತಿವರ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ನಾನು ಆಯುರ್ವೇದ ಮತ್ತು ಸಸ್ಯೌಷಧ ತಜ್ಞ ಮಧುಸೂದನ್. ಇವತ್ತಿನ ವಿಡಿಯೋದಲ್ಲಿ ನನ್ನ ಮಂತ್ರಾಲಯ ಯತಿವರ ಯೂಟ್ಯೂಬ್ ಚಾನಲ್ನ ಎಲ್ಲ ವೀಕ್ಷಕರಿಗೆ ಹಾಗೆಯೇ ಎಲ್ಲ ರಾಯರ ಭಕ್ತರಿಗೆ ಒಂದು ವಿಶೇಷವಾದಂತಹ ಮಾಹಿತಿಯನ್ನು ಕೊಡ್ತಾ ಇದ್ದೀನಿ. ಹಾಗೆಯೇ ಅತ್ಯಂತ ಸಂತೋಷ ಪಡುವಂತಹ ಒಂದು ವಿಷಯವನ್ನು ತಿಳಿಸ್ತಾ ಇದ್ದೀನಿ. ಯಾರು ಮೊದಲನೇ ಸಲ ನನ್ನ ಮಂತ್ರಾಲಯ ಯತಿವರ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದೀರಾ, ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಈ ವಿಡಿಯೋವನ್ನು ಎಲ್ಲ ರಾಯರ ಭಕ್ತರಿಗೂ ಶೇರ್ ಮಾಡಿ. ನೋಡಿ, ನಿಮಗೆ ನಾನು ನನ್ನ ಹಿಂದಿನ ಸಂಚಿಕೆಗಳಲ್ಲಿ ತಿಳಿಸಿದ್ದಂತೆ ನಾನು ಪ್ರತಿನಿತ್ಯ ರಾಯರ ಮಠಕ್ಕೆ ಹೋಗಿ ರಾಯರ ಸೇವೆಯನ್ನು ಮಾಡೋದು, ರಾಯರ ದರ್ಶನವನ್ನು ಮಾಡೋದು, ಹಾಗೆಯೇ ರಾಯರು ನನ್ನ ಜೊತೆ ಮಾತನಾಡೋದು ಬೆಂಗಳೂರಿನ ಚಿಕ್ಕಪೇಟೆಯಲ್ಲಿರುವಂತಹ ಶ್ರೀ ನಂಜನಗೂಡು ರಾಯರ ಮಠದಲ್ಲಿ. ಅದನ್ನು ನಾನು ಹಿಂದಿನ ಸಂಚಿಕೆಯಲ್ಲಿ ನಿಮಗೆ ಹೇಳಿದ್ದೀನಿ. ಹಾಗೆಯೇ ಲಕ್ಷ್ಮೀ ಸಮೇತ ಭೂವರಹ ಸ್ವಾಮಿಯ ಬೆಳ್ಳಿಯ ವಿಗ್ರಹವನ್ನು ಮಾಡಿಸಿ ತರಬೇಕು ಅಂತ ರಾಯರು ನನಗೆ ಅನುಗ್ರಹ ಮಾಡಿದ ಆ ವಿಷಯವನ್ನು ಕೂಡ ಹಿಂದಿನ ಸಂಚಿಕೆಯಲ್ಲಿ ನಿಮಗೆ ತಿಳಿಸಿದ್ದೀನಿ. ನನಗೆ ಬಹಳ ದಿನಗಳಿಂದ ಒಂದು ಆಸೆ ಇತ್ತು. ಬಹಳ ದಿನಗಳಿಂದ ಅಲ್ಲ, ಬಹಳ ವರ್ಷಗಳಿಂದನೇ ನನಗೆ ಒಂದು ಆಸೆ ಇತ್ತು. ಅದೇನು ಅಂದರೆ, ನನ್ನ ಈ ಬೆಂಗಳೂರಿನ ಚಿಕ್ಕಪೇಟೆಯಲ್ಲಿರುವಂತಹ ಶ್ರೀ ನಂಜನಗೂಡು ರಾಯರ ಮಠದ ರಾಯರ ಬೃಂದಾವನಕ್ಕೆ 1001 ಮಾವಿನ ಹಣ್ಣಿನ ಅಭಿಷೇಕವನ್ನು ಮಾಡಿಸ್ಬೇಕು ಅಂತ ಆಸೆ ಇತ್ತು. ಅದ್ರ ಜೊತೆಗೆ 108 ಎಳನೀರಿನ ಅಭಿಷೇಕವನ್ನು ಮಾಡಿಸ್ಬೇಕು. ಜೊತೆಗೆ ಆ ದಿವಸ ರಾಯರ ಗರ್ಭಗುಡಿಯ ಪೂರ್ತಿ ಮಾವಿನಿಂದ ಅಲಂಕಾರ ಮಾಡಬೇಕು. ಬರುವಂತಹ ಭಕ್ತರು ಆ ವೈಭವವನ್ನು ನೋಡಬೇಕು ಅಂತ ನನಗೆ ಬಹಳ ಆಸೆ ಇತ್ತು. ನನ್ನ ಈ ಆಸೆಯನ್ನು ಅಷ್ಟು ವರ್ಷಗಳಿಂದ ನಾನು ಆಸೆ ಏನು ಇಟ್ಕೊಂಡಿದ್ದೆ, ಆ ಆಸೆಯನ್ನು ಈಡೇರಿಸ್ಕೊಳ್ಳೋಕ್ಕೆ ರಾಯರು ಮೇ ತಿಂಗಳು, ಅದು 2026ನೇ ಇಸವಿ, ಈ ವರ್ಷದ ಮೇ ತಿಂಗಳನ್ನೇ ಆಯ್ಕೆ ಮಾಡಿಕೊಂಡು ನನ್ನಿಂದ ಈ ಸೇವೆಯನ್ನು ಮಾಡಿಸ್ಕೊತಾ ಇದ್ದಾರೆ. ನೋಡಿ, ಬಹಳ ವಿಶೇಷ ಏನು ಅಂತಂದರೆ, ಇದೇ ತಿಂಗಳು ಅಂದರೆ ಮೇ ತಿಂಗಳು 17ನೇ ತಾರೀಕಿನಿಂದ ಅಧಿಕ ಮಾಸ ಆರಂಭ ಆಗುತ್ತೆ. ಈ ಅಧಿಕ ಮಾಸದಲ್ಲಿ ಯಾರು ರಾಯರಿಗೆ ವಿಶೇಷವಾದಂಥ ಸೇವೆಯನ್ನು ಮಾಡ್ತಾರೋ ಅಂಥವರಿಗೆ ರಾಯರ ವಿಶೇಷವಾದಂತಹ ಅಧಿಕ ಫಲದ ಅನುಗ್ರಹ ಆಗುತ್ತೆ. ಅದು ವಿಶೇಷ. ನೋಡಿ, 33 ತಿಂಗಳಿಗೆ ಒಮ್ಮೆ ಬರುವಂತಹ ಈ ಅಧಿಕ ಮಾಸ ಈ ವರ್ಷ ಜ್ಯೇಷ್ಠ ಮಾಸದಲ್ಲಿ ಬಂದಿದೆ. ಜ್ಯೇಷ್ಠ ಮಾಸದ ಅಧಿಕ ಮಾಸದ ಮೊದಲನೆಯ ಗುರುವಾರ ಮೇ ತಿಂಗಳ 21ನೇ ತಾರೀಕು ಬಂದಿದೆ. ಆ ದಿವಸ ಅಂದರೆ 21ನೇ ತಾರೀಕು ಗುರುವಾರ ನಾನು ಬೆಂಗಳೂರಿನ ಚಿಕ್ಕಪೇಟೆಯಲ್ಲಿರುವಂತಹ ಶ್ರೀ ನಂಜನಗೂಡು ರಾಯರ ಮಠದಲ್ಲಿರುವಂತಹ ನನ್ನ ರಾಯರಿಗೆ 1001 ಮಾವಿನ ಹಣ್ಣಿನ ರಸದಿಂದ ಅಭಿಷೇಕವನ್ನು ಮಾಡಿಸ್ತಾ ಇದ್ದೀನಿ. ಹಾಗೆಯೇ ಎಳನೀರಿನಿಂದ ಅಭಿಷೇಕವನ್ನು ಮಾಡಿಸ್ತಾ ಇದ್ದೀನಿ. ಅಭಿಷೇಕವನ್ನು ಮಾಡಿಸ್ತಾ ಇದ್ದೀನಿ, ಸೇವೆ ಮಾಡ್ತಾ ಇದ್ದೀನಿ ಅಂತ ನಾನು ಹೇಳಬಾರ್ದು. ಯಾಕೆ ಅಂದರೆ, ರಾಯರು ನನ್ನಿಂದ ಮಾಡಿಸ್ತಾ ಇದ್ದಾರೆ. ರಾಯರು ನನ್ನಿಂದ ಏನು ಸೇವೆ ತಗೋಬೇಕು, ಯಾವಾಗ ತಗೋಬೇಕು ಅನ್ನೋದು ಅವ್ರಿಗೆ ಗೊತ್ತು. ಅವರ ನಿರ್ದೇಶನದ ಪ್ರಕಾರವೇ ಅವರು ನನ್ನಿಂದ ಈ ಸೇವೆಯನ್ನು ತಗೋತಾ ಇದ್ದಾರೆ. ಇಲ್ಲಿ ನಾನು ಹೇಳ್ತಾ ಇರೋದು ಏನು ಅಂತಂದರೆ, ನಾನು 21ನೇ ತಾರೀಕು ಗುರುವಾರ ಮಾಡ್ತಾ ಇರುವಂತಹ ಈ ವಿಶೇಷವಾದಂತಹ 1001 ಮಾವಿನ ಹಣ್ಣಿನ ಸೇವೆಯನ್ನು ನೀವೆಲ್ಲ ನೋಡಲಿ ಅನ್ನೋದು ನನಗೆ ಆಸೆ. ಆದ್ದರಿಂದ ದಯಮಾಡಿ ನನ್ನ ಮಂತ್ರಾಲಯ ಯತಿವರ ಯೂಟ್ಯೂಬ್ ಚಾನಲ್ನ ಎಲ್ಲ ವೀಕ್ಷಕರು ಹಾಗೆಯೇ ಎಲ್ಲ ರಾಯರ ಭಕ್ತರು ಇದೇ ತಿಂಗಳ 21ನೇ ತಾರೀಕು ನೀವೆಲ್ಲರೂ ಕೂಡ
ಬೆಂಗಳೂರಿನ ಚಿಕ್ಕಪೇಟೆಯಲ್ಲಿರುವಂತಹ ಶ್ರೀ ನಂಜನಗೂಡು ರಾಯರ ಮಠಕ್ಕೆ ಖಂಡಿತವಾಗ್ಲೂ ಬನ್ನಿ. ಆ ದಿನ ರಾಯರಿಗೆ ಮಾಡಿದಂತಹ ಈ ಮಾವಿನ ಹಣ್ಣಿನ ಅಭಿಷೇಕದ ಪ್ರಸಾದವನ್ನು ನಿಮ್ಮೆಲ್ಲರಿಗೂ ಕೊಡಬೇಕು ಅನ್ನೋದು ನನಗೆ ಆಸೆ. ಅಲ್ಲಿಗೆ ಬರುವಂತಹ ಎಲ್ಲ ರಾಯರ ಭಕ್ತರಿಗೆ ಅದನ್ನು ಹಂಚಬೇಕು ಅನ್ನುವಂತಹ ಆಸೆ. ಅಧಿಕ ಫಲ ನನಗೆ ಮಾತ್ರ ಸಿಗೋದಲ್ಲ, ನಿಮ್ಮೆಲ್ಲರಿಗೂ ಸಿಗಲಿ ಅನ್ನೋದು ನನ್ನ ಆಸೆ. ಆದ್ದರಿಂದ ದಯಮಾಡಿ ನೀವೆಲ್ಲರೂ ಕೂಡ ಮೇ ತಿಂಗಳ 21ನೇ ತಾರೀಕು ಗುರುವಾರ ತಪ್ಪದೆ ಬೆಂಗಳೂರಿನ ಚಿಕ್ಕಪೇಟೆಯಲ್ಲಿರುವಂತಹ ಶ್ರೀ ನಂಜನಗೂಡು ರಾಯರ ಮಠಕ್ಕೆ ಬನ್ನಿ. ನೀವು ಬೆಂಗಳೂರಿನಲ್ಲಿ ವಾಸ ಇರೋರಾದರೆ ಮೆಟ್ರೋದಲ್ಲಿ ಬರ್ತೀನಿ ಅಂತಂದರೆ ಚಿಕ್ಕಪೇಟೆನಲ್ಲಿ ಮೆಟ್ರೋ ಸ್ಟೇಷನ್ ಇದೆ. ನಿಮ್ಮ ಮನೆಯ ಹತ್ತಿರ ಇರುವಂತಹ ಮೆಟ್ರೋ ಸ್ಟೇಷನ್ನಿಂದ ಚಿಕ್ಕಪೇಟೆ ರಾಯರ ಮಠದ ಈ ಚಿಕ್ಕಪೇಟೆಯ ಮೆಟ್ರೋ ಸ್ಟೇಷನ್ನಿಗೆ ಬಂದರೆ ಅಲ್ಲಿಂದ 10 ನಿಮಿಷದ ಕಾಲ್ನಡಿಗೆ. ಮೇಲ್ಭಾಗಕ್ಕೆ ಬಂದರೆ ಚಿಕ್ಕಪೇಟೆ ಸರ್ಕಲ್ ಸಿಗುತ್ತೆ. ಎಡಕ್ಕೆ ತಿರುಗಿಕೊಂಡ್ರೆ 15 ಅಥವಾ 16ನೇ ಬಿಲ್ಡಿಂಗ್ಗೆ ನಮ್ಮ ನಂಜನಗೂಡು ರಾಯರ ಮಠ. ಒಂದು ವೇಳೆ ನೀವು 2 ವೀಲರಲ್ಲಿ ವಾಹನದಲ್ಲಿ ಬರ್ತೀನಿ ಅಂತ ಅನ್ನೋದಾದರೆ ರಾಯರ ಮಠದ ಹತ್ತಿರ ಯಾವುದೇ ಪಾರ್ಕಿಂಗ್ ವ್ಯವಸ್ಥೆ ಇಲ್ಲ, ಯಾಕೆಂದರೆ ಅದು ತುಂಬ ಚಿಕ್ಕ ರಸ್ತೆ. ಆದ್ದರಿಂದ ನೀವು ಎಲ್ಲಿಂದನೇ ಬಂದರೂ ಕೂಡ ನಿಮ್ಮ 2 ವೀಲರ್ ಪಾರ್ಕಿಂಗ್ ಮಾಡೋದಕ್ಕೆ ಮೆಟ್ರೋ ಸ್ಟೇಷನ್ ಹತ್ರ ಪೇ ಮಾಡಿ ಪಾರ್ಕ್ ಮಾಡುವಂಥ ಸ್ಥಳ ಇದೆ. ಹಾಗೆಯೇ ಅದರ ಎದುರು ಭಾಗದಲ್ಲೂ ಕೂಡ ಪಾರ್ಕಿಂಗ್ ವ್ಯವಸ್ಥೆ, ಪೇ ಆ್ಯಂಡ್ ಪಾರ್ಕ್ ವ್ಯವಸ್ಥೆ ಇದೆ. ಅಲ್ಲಿ ನೀವು 2 ವೀಲರ್ ಪಾರ್ಕ್ ಮಾಡಬರ್ಬೋದು. ಹಾಗೆಯೇ ಸರ್ ನಾವು 2 ವೀಲರಲ್ಲೂ ಬರೋಲ್ಲ, ಮೆಟ್ರೋದಲ್ಲೂ ಬರೋಲ್ಲ, ಆಟೋದಲ್ಲಿ ಬರ್ತೀವಿ ಸರ್ ಅಂತ ನೀವು ಅನ್ನೋದಾದರೆ ಖಂಡಿತವಾಗ್ಲೂ ನೀವು ಆಟೋದಲ್ಲಿ ಚಿಕ್ಕಪೇಟೆ ರಾಯರ ಮಠಕ್ಕೆ ಬರಬಹುದು. ಚಿಕ್ಕಪೇಟೆ ಶ್ರೀ ನಂಜನಗೂಡು ರಾಯರ ಮಠ ಅಂತ ನೀವು ಗೂಗಲಲ್ಲಿ ಸರ್ಚ್ ಮಾಡಿದ್ರೆ ಅಲ್ಲಿಯ ಲೊಕೇಶನ್ ಸಿಗುತ್ತೆ. ನಾನು ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಈ ಚಿಕ್ಕಪೇಟೆಯ ನಂಜನಗೂಡು ರಾಯರ ಮಠದ ಗೂಗಲ್ ಮ್ಯಾಪ್ನ ಲಿಂಕ್ ಕೊಟ್ಟಿರ್ತೀನಿ. ಆ ಲಿಂಕ್ನ ಬಳಸಿ ನೀವು ಆಟೋದಲ್ಲಿ ಕೂಡ ಬರಬಹುದು. ಆದರೆ ಯಾವುದೇ ಕಾರಣಕ್ಕೂ ಯಾವ ರಾಯರ ಭಕ್ತರು ಕೂಡ ಈ ಅತ್ಯಂತ ಸುಂದರವಾದಂತಹ ಕ್ಷಣವನ್ನು ಮಿಸ್ ಮಾಡ್ಕೋಬೇಡಿ. ಆ ದಿನ ರಾಯರ ಮಠದಲ್ಲಿ ವಿಶೇಷವಾದಂತಹ ಅನ್ನದಾನ ಸೇವೆಯನ್ನು ಕೂಡ ನಾನು ಮಾಡ್ತಾ ಇದ್ದೀನಿ. ಅದರಲ್ಲೂ ಕೂಡ ರಾಯರ ವಿಶೇಷವಾದಂತಹ ಪ್ರಸಾದ ನೀವೆಲ್ಲರೂ ಕೂಡ ಸ್ವೀಕರಿಸಿ ಆನಂದ ಪಡ್ಬೋದು. ಈಗ ಮಕ್ಕಳಿಗೆ ರಜೆ ಇದೆ ಅಲ್ವಾ, ಅದರಿಂದ ತಂದೆ ತಾಯಿಗಳು ನಿಮ್ಮ ಮಕ್ಕಳನ್ನು ಕರ್ಕೊಂಡು ಬನ್ನಿ. ನಿಮ್ಮ ಮಕ್ಕಳಿಗೆ ನನ್ನ ಬೆಂಗಳೂರಿನ ಚಿಕ್ಕಪೇಟೆಯಲ್ಲಿರುವಂತಹ ಕಲ್ಲಿನಲ್ಲಿ ಉದ್ಭವವಾಗಿ ನನ್ನ ಜೊತೆ ಮಾತನಾಡುವಂತಹ ಈ ರಾಯರ ದರ್ಶನವನ್ನು ನೀವು ಮಾಡಿಸಿ. ಹಾಗೆಯೇ ಈ ರಾಯರು ನಿಮ್ಮ ಜೊತೆ ಕೂಡ ಮಾತಾಡಬೇಕು, ನಿಮ್ಮ ಕಷ್ಟಗಳನ್ನು ಕೂಡ ಆಲಿಸಬೇಕು, ಜೊತೆಗೆ ನಿಮ್ಮೆಲ್ಲರಿಗೂ ಅನುಗ್ರಹ ಮಾಡಬೇಕು ಅನ್ನೋದು ನನ್ನ ಆಸೆ. ಇನ್ನು ಮೇ 21ನೇ ತಾರೀಕು ಗುರುವಾರ ಬೆಂಗಳೂರಿನ ಚಿಕ್ಕಪೇಟೆಯಲ್ಲಿರುವಂತಹ ಶ್ರೀ ನಂಜನಗೂಡು ರಾಯರ ಮಠದಲ್ಲಿ ನಾನು ನಿಮಗೆ ಸಿಗ್ತೀನಿ. ಇವತ್ತೇ ಕ್ಯಾಲೆಂಡರ್ನಲ್ಲಿ ಮಾರ್ಕ್ ಮಾಡ್ಕೊಂಡು ಬಿಡಿ. ಅವತ್ತು ಬೇಗ ಎದ್ದು, ಸಾಧ್ಯ ಆಯಿತು ಅಂತಂದರೆ ನೀವು ಬೆಳಗ್ಗೆ ಬೇಗನೆ ಬಂದರೆ, ಅಂದರೆ 7 ಗಂಟೆ ಒಳಗಡೆನೆ ಬಂದರೆ ಆ ದಿನ ನೀವು ಮಠದಲ್ಲಿ ಬೇರೆ ಬೇರೆ ಸೇವೆಗಳನ್ನು ಮಾಡಬಹುದು. ಅಂದರೆ ಅಲ್ಲಿ ಕಸ ಗುಡಿಸೋದಿರ್ಬೋದು, ಅಲ್ಲಿ ಹೂವಿನ ಅಲಂಕಾರ ಮಾಡೋದಿರ್ಬೋದು, ರಂಗೋಲಿ ಹಾಕೋದಿರ್ಬೋದು, ಜೊತೆಗೆ ಮಾವಿನ ಹಣ್ಣಿನ ಸೇವೆಗೆ ಮಾವಿನ ಹಣ್ಣು ಸಾವಿರಾರು ಮಾವಿನ ಹಣ್ಣನ್ನು ತರಿಸಿರ್ತೀನಿ. ಆ ಹಣ್ಣುಗಳನ್ನು ಬಿಡಿಸುವಂತಹ ಸೇವೆ ಕೂಡ ನೀವು ಮಾಡ್ಬೋದು. ಈ ಅವಕಾಶವನ್ನು ಯಾರು ಮಿಸ್ ಮಾಡ್ಕೋಬೇಡಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸ್ತೀನಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ಎಲ್ರಿಗೂ ನಮಸ್ಕಾರ.